Hello my dear students, in this video lecture I am trying to explaining about the supply and demand interaction. Supply and demand interaction. At the time of decide the prices of the commodity, both supply and demand they played a very important role. That is the interaction between demand and supply. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ತರಗತಿಯಲ್ಲಿ ನಾನು ಮುಖ್ಯವಾಗಿ ನಿಮಗೆ ಬೇಡಿಕೆ ಮತ್ತು ಪೂರೈಕೆಗಳ ಸಮಾಗಮ ಅಥವಾ ಇಂಟರ್ಯಾಕ್ಷನ್ ಈ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಕಳೆದ ತರಗತಿಯಲ್ಲಿ ಒಂದು ಸರಕಿನ ಬೆಲೆ ನಿರ್ಧಾರ ಮಾಡುವಲ್ಲಿ ಕಾಲದ ಪಾತ್ರ, ಕಾಲ ಯಾವ ರೀತಿಯಲ್ಲಿ ಪಾತ್ರವನ್ನು ವಹಿಸ್ತಾ ಇತ್ತು ಎನ್ನುವುದರ ಬಗ್ಗೆ ಚರ್ಚೆ ಮಾಡಿದ್ವಿ. ಈ ಒಂದು ತರಗತಿಯಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಯಾವ ರೀತಿಯಲ್ಲಿ ಪಾತ್ರವನ್ನು ನಿರ್ವಹಿಸ್ತವೆ, ಬೇಡಿಕೆ ಮತ್ತು ಪೂರೈಕೆಯ ಪಾತ್ರ ಏನು, ಅವುಗಳು ಹೇಗೆ ಇಂಟರ್ಯಾಕ್ಟ್ ಆಗಿಬಿಟ್ಟು ಬೆಲೆ ನಿರ್ಧಾರ ಮಾಡ್ತವೆ ಅಂತ ಎನ್ನುವಂಥ ವಿಷಯದ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ನಿಮಗೆ ಹೇಳಲಿಕ್ಕೆ ಇದ್ದೇನೆ. ಅಕಾರ್ಡಿಂಗ್ ಟು ಆಲ್ಫ್ರೆಡ್ ಮಾರ್ಷಲ್ ಇನ್ ಹಿಸ್ ವ್ಯಾಲ್ಯೂ ಥಿಯರಿ, ಆಲ್ಫ್ರೆಡ್ ಮಾರ್ಷಲ್ ಈಸ್ known for value theory. Even today, the Alfred Marshall's value theory, it is the ultimate theory. Number of people, number of economists, they put forward various theory. But even today, Alfred Marshall theory is the ultimate one in connection with the value theory. ಅಂದರೆ ನೋಡಿ, ಆಲ್ಫ್ರೆಡ್ ಮಾರ್ಷಲ್ನ ಹೆಸರು ನೀವು ಕೇಳಿದ್ದೀರಿ. ಆಲ್ಫ್ರೆಡ್ ಮಾರ್ಷಲ್ 1890ರಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಎನ್ನುವಂತಹ ಗ್ರಂಥವನ್ನು ಬರೆದ. ಆ ಗ್ರಂಥದಲ್ಲಿ ಅಥವಾ ಆ ಗ್ರಂಥದ ಬಹು ಮುಖ್ಯವಾದಂಥ ಭಾಗ ಯಾವುದು ಅಂತ ಹೇಳಿದರೆ ಈ ಮೌಲ್ಯ ಸಿದ್ಧಾಂತ. ನೋಡಿ, 1890ರಿಂದ ಇಲ್ಲಿವರೆಗೂ ಕೂಡ ಒಂದು ಸರಕಿನ ಬೆಲೆ ಅಥವಾ ಮೌಲ್ಯ ಹೇಗೆ ನಿರ್ಧಾರವಾಗುತ್ತೆ ಎನ್ನುವುದರ ಬಗ್ಗೆ 10 ಸಿದ್ಧಾಂತಗಳು ಅಥವಾ 100 ಸಿದ್ಧಾಂತಗಳು ಬಂದಿವೆ. ಅನೇಕ ಜನ ಆಧುನಿಕ ಅರ್ಥಶಾಸ್ತ್ರಜ್ಞರು ಅಥವಾ ನವಸಂಪ್ರದಾಯ ಪಂಥದವರು, ಹಾಗೆ ಅನೇಕ ಜನ ಅರ್ಥಶಾಸ್ತ್ರಜ್ಞರು ಬೇರೆ ಬೇರೆ ಸಿದ್ಧಾಂತಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಆದರೆ ಇವತ್ತೂ ಕೂಡ ಮೌಲ್ಯ ಸಿದ್ಧಾಂತದಲ್ಲಿ ಆಲ್ಫ್ರೆಡ್ ಮಾರ್ಷಲ್ನ ಹೆಸರೇ ಅಥವಾ ಆತನ ಸಿದ್ಧಾಂತವೇ ಅಂತಿಮ. ಮೌಲ್ಯಕ್ಕೆ ಸಂಬಂಧಪಟ್ಟಂತೆ ಆಲ್ಫ್ರೆಡ್ ಮಾರ್ಷಲ್ 1890ರಲ್ಲಿ ಏನು ಹೇಳಿದೆ ಅದೇ ಇವತ್ತು ಕೂಡ ಫೈನಲ್. ದಟ್ ಈಸ್ ಅಲ್ಟಿಮೇಟ್ ಥಿಯರಿ. ಅಂದರೆ ಆಲ್ಫ್ರೆಡ್ ಮಾರ್ಷಲ್ನ ಹೆಸರು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಇವತ್ತೂ ಕೂಡ ಚಿರಾಯು. ನೀವು ಅರ್ಥಶಾಸ್ತ್ರವನ್ನು ಎಲ್ಲಿವರೆಗೆ ಓದ್ತೀರಿ ಅಥವಾ ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳಾಗಿ ನಾವು ಅರ್ಥಶಾಸ್ತ್ರವನ್ನು ಓದುವಷ್ಟು ದಿನವೂ ಕೂಡ ನಾವು ಆಲ್ಫ್ರೆಡ್ ಮಾರ್ಷಲ್ನ ಮೌಲ್ಯ ಸಿದ್ಧಾಂತವನ್ನು ಮರೀಲಿಕ್ಕೆ ಇಲ್ಲ. ಆಲ್ಫ್ರೆಡ್ ಮಾರ್ಷಲ್ನ ಮೌಲ್ಯ ಸಿದ್ಧಾಂತ ಅಷ್ಟು ಪ್ರಮುಖವಾಗಿದೆ, ಅಷ್ಟು ವೈಜ್ಞಾನಿಕವಾಗಿದೆ. ಆತನ ಹೆಸರನ್ನು ಚಿರಾಯುವಾಗಿ ಇಟ್ಟಿದೆ. ಅಂದರೆ ಇವತ್ತು ಮಾನವ ಜನಾಂಗ ಅರ್ಥಶಾಸ್ತ್ರದ ಉಪಯೋಗವನ್ನು ಏನು ಪಡ್ಕೊಳ್ತಾ ಇದ್ದಾರೆ, ಏನು ಅದನ್ನು ಅಧ್ಯಯನ ಮಾಡ್ತಾ ಇದ್ದಾರೆ, ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ ಹೆಚ್ಚು ಅಧ್ಯಯನವನ್ನು ಮಾಡ್ತಾ ಇರುವಂಥ ಜ್ಞಾನದ ಶಾಖೆಗಳಲ್ಲಿ ಅರ್ಥಶಾಸ್ತ್ರವೂ ಕೂಡ ಒಂದು. ನಿಮಗೆ ಆಶ್ಚರ್ಯ ಆಗ್ಬೋದು, ಈಗ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು ಅಥವಾ ಹೀಗೆ ಕಾಮರ್ಸು, ಹೀಗೆ ಅಕೌಂಟ್ಸ್, ಹೀಗೆ ಬೇರೆ ಬೇರೆ ಜ್ಞಾನದ ಶಾಖೆಗಳಿವೆ. ಅದರಲ್ಲಿ ಕೆಲವು ಜ್ಞಾನದ ಶಾಖೆಗಳನ್ನು ಅನೇಕ ಜನ ಅಧ್ಯಯನ ಮಾಡ್ತಾರೆ. ಅದರಲ್ಲಿ ಅರ್ಥಶಾಸ್ತ್ರ ಅಂತ ಹೇಳೋದು ಕೂಡ ಒಂದು. ಅಷ್ಟು ಅನೇಕ ಮಂದಿ ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ ಈವನ್ನು ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಎಲ್ಲ ಮಕ್ಕಳು ಕೂಡ ಈ ಒಂದು ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಹಾಗಾಗಿ ಅದನ್ನು ಪಾಪ್ಯುಲರ್ ಸೈನ್ಸ್ ಅಂತ ಕರೀತಾರೆ. ಅದರಲ್ಲಿ ಆಲ್ಫ್ರೆಡ್ ಮಾರ್ಷಲ್ನ ಹೆಸರನ್ನು ಪ್ರಸ್ತಾಪ ಮಾಡದೇ ಇದ್ದರೆ ನಮ್ಮ ಅಧ್ಯಯನ ಕಂಪ್ಲೀಟ್ ಆಗೋದೇ ಇಲ್ಲ. ಅದಕ್ಕೆ ಏನು ಕಾರಣ ಅಂತೇಳಿದರೆ ಹಿಸ್ ಕಾಂಟ್ರಿಬ್ಯೂಷನ್ ಟು ವ್ಯಾಲ್ಯೂ ಥಿಯರಿ. ಆತ ಮೌಲ್ಯ ಸಿದ್ಧಾಂತಕ್ಕೆ ನೀಡಿದಂಥ ಕೊಡುಗೆ ಆತನ ಹೆಸರನ್ನು ಚಿರಾಯುವಾಗಿ ಇವತ್ತು ಉಳಿಸಿಬಿಟ್ಟಿದೆ. ಹಾಗಾದರೆ ಆತನ ಮೌಲ್ಯ ಸಿದ್ಧಾಂತ ಏನು ಹೇಳುತ್ತೆ, ಬೆಲೆ ಸಿದ್ಧಾಂತ ಏನು ಹೇಳುತ್ತೆ ಅಂತ ಹೇಳಿದರೆ, ಎಟ್ ದಿ ಟೈಮ್ ಆಫ್ ಡಿಸೈಡ್ ದಿ ಪ್ರೈಸಸ್ ಆಫ್ ಎ ಕಮಾಡಿಟಿ, prices of the commodity, value of the commodity, both demand and supply, they played a very important role. ಆಲ್ಫ್ರೆಡ್ ಮಾರ್ಷಲ್ ಅವರ ಬೆಲೆಯ ಸಿದ್ಧಾಂತ, ಮೌಲ್ಯ ಸಿದ್ಧಾಂತ ಏನು ಹೇಳುತ್ತೆ, ಯಾವುದೇ ಒಂದು ಸರಕಿನ ಬೆಲೆ ನಿರ್ಧಾರ ಮಾಡುವಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅಂತ ಹೇಳ್ತಾನೆ.
ಅಂದರೆ ಒಂದು ಸರಕಿನ ಬೆಲೆ ನಿರ್ಧಾರ ಮಾಡುವಲ್ಲಿ ಬೇಡಿಕೆ ಮತ್ತು ಪೂರೈಕೆ ಎಂಬ ಎರಡು ಸಂಗತಿಗಳಿಗೆ ಆಲ್ಫ್ರೆಡ್ ಮಾರ್ಷಲ್ ಸಮಾನ ಪ್ರಾಮುಖ್ಯತೆಯನ್ನು ಕೊಡ್ತಾನೆ. ಬಿಫೋರ್ ಆಲ್ಫ್ರೆಡ್ ಮಾರ್ಷಲ್ ಈವನ್ ಆಡಮ್ ಸ್ಮಿತ್, ಡೇವಿಡ್ ರಿಕಾರ್ಡೋ, J.S. Mill, F.A. Walker, T.R. Malthus, these are the various economists. They says that at the time of decide the prices of the commodity, the supply which played a very important role. On the basis of the supply of the commodity, the prices of the commodity is to be decided. But some neoclassical economists, some classical economists including Walras and etc., they says that demand played a very important role. According to Walras and other marginal economists. Marginal economist is a group of people. They says that at the time of deciding the prices of the commodity, demand which played a very important role. Classical economist says that supply played a very important role. Marginal economists, they says that demand is the very important factor, crucial factor which decide the prices of the commodity. But Alfred Marshall is the one of the neoclassical economists who strongly advocates that both demand and supply, they played an equal role at the time of decide the prices of the commodity according to ಆಲ್ಫ್ರೆಡ್ ಮಾರ್ಷಲ್. ನಿಮಗೆಲ್ಲ ಗೊತ್ತಿರುವಾಗೆ ಆಲ್ಫ್ರೆಡ್ ಮಾರ್ಷಲ್ಗಿಂತ ಮೊದಲು ಬಂದಂಥ ಅರ್ಥಶಾಸ್ತ್ರಜ್ಞರು, ಅದರಲ್ಲಿ ಪ್ರಮುಖವಾಗಿ ಸಂಪ್ರದಾಯ ಪಂಥದವರು ಆಡಮ್ ಸ್ಮಿತ್, ಡೇವಿಡ್ ರಿಕಾರ್ಡೋ, ಹಾಗೆ ಇನ್ನೂ ಅನೇಕ T.R. ಮಾಲ್ಥಸ್, ಹೀಗೆ ಅನೇಕ ಜನ ಅರ್ಥಶಾಸ್ತ್ರಜ್ಞರು ಒಂದು ಸರಕಿನ ಬೆಲೆ ನಿರ್ಧರಿಸುವಲ್ಲಿ ಪೂರೈಕೆಯ ಪಾತ್ರ ಬಹಳ ಮುಖ್ಯ ಅಂತ ಹೇಳಿದರು. ಒಂದು ಸರಕಿನ ಬೆಲೆ ನಿರ್ಧಾರ ಮಾಡುವಲ್ಲಿ ಪೂರೈಕೆಯ ಪಾತ್ರ ಬಹಳ ಮುಖ್ಯ, ಬೇಡಿಕೆಗೆ ಅವರು ಪ್ರಾಮುಖ್ಯತೆಯನ್ನು ಕೊಟ್ಟೇ ಇರಲಿಲ್ಲ. ಅದಕ್ಕೆ ವಿರುದ್ಧವಾಗಿ ಈ ಸೀಮಾಂತ ಪಂಥ ಅಥವಾ ಮಾರ್ಜಿನಲ್ ಸ್ಕೂಲ್ ಅಂತ ಬರುತ್ತೆ ಅರ್ಥಶಾಸ್ತ್ರದಲ್ಲಿ. ಹೇಗೆ ಕ್ಲಾಸಿಕಲ್, ನಿಯೋಕ್ಲಾಸಿಕಲ್ ಹಾಗೆ ಮಾಡರ್ನ್ ಎಕನಾಮಿಸ್ಟ್ ಅಂತ ಗ್ರೂಪ್ಗಳಿವೆಯೋ, ಅದೇ ರೀತಿಯಲ್ಲಿ ಸೀಮಾಂತ ಪಂಥ ಅಂತ ಒಂದು ಪಂಥ ಇದೆ. ಅದರಲ್ಲಿ ವಾಲ್ರಾಸು, ಜೀವನ್ಸು ಅಂತೆಲ್ಲ ಅನೇಕ ಜನ ಅರ್ಥಶಾಸ್ತ್ರಜ್ಞರು ಬರ್ತಾರೆ. ವಾಲ್ರಾಸ್ ಅಂತ ಹೇಳ್ಬಿಟ್ಟು, ಆಮೇಲೆ ವಿಲಿಯಂ ಸ್ಟ್ಯಾನ್ಲೆ ಜೀವನ್ಸ್ ಅಂತ ಬರ್ತಾನೆ. ಇವರೆಲ್ಲರೂ ಕೂಡ ಈ ಸೀಮಾಂತ ಪಂಥಕ್ಕೆ ಸೇರಿರ್ತಾರೆ. ಹಾಗಾದರೆ ಸೀಮಾಂತ ಪಂಥದ ಅಭಿಪ್ರಾಯ ಏನು ಅಂತೇಳಿದರೆ, ಯಾವುದೇ ಒಂದು ಸರಕಿನ ಬೆಲೆ ನಿರ್ಧರಿಸುವಲ್ಲಿ ಬೇಡಿಕೆಯ ಪಾತ್ರವೇ ಬಹಳ ಮುಖ್ಯ, ಪೂರೈಕೆಯ ಪಾತ್ರ ಏನೂ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಸಂಪ್ರದಾಯ ಪಂಥದವರು ಪೂರೈಕೆಗೆ ಮಹತ್ವ ನೀಡಿದರೆ, ಸೀಮಾಂತ ಪಂಥದವರು ಬೇಡಿಕೆಗೆ ಮಹತ್ವವನ್ನು ನೀಡ್ತಾರೆ. ಆದರೆ ಇವೆರಡನ್ನೂ ಕೂಡ ಇಂಟಿಗ್ರೇಷನ್ ಮಾಡಿದ್ಯಾರೋ ಆಲ್ಫ್ರೆಡ್ ಮಾರ್ಷಲ್. ಇನ್ ಹಿಸ್ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್, ಆಲ್ಫ್ರೆಡ್ ಮಾರ್ಷಲ್ who says that both demand and supply, they played a very crucial role at the time of decide the price of the commodity or decide the value of the commodity. ಆಲ್ಫ್ರೆಡ್ ಮಾರ್ಷಲ್ ಈ ಸಂಪ್ರದಾಯ ಪಂಥದವರ ವಾದವನ್ನೂ ಕೂಡ ನೋಡ್ತಾನೆ, ಸೀಮಾಂತ ಪಂಥದವರ ವಾದವನ್ನೂ ಕೂಡ ಅಧ್ಯಯನ ಮಾಡಿಬಿಟ್ಟು ಅಂತಿಮವಾಗಿ ಆತ ತೀರ್ಮಾನಕ್ಕೆ ಬರ್ತಾನೆ. ಆ ತೀರ್ಮಾನ ಏನು ಅಂತೇಳಿದರೆ, ಯಾವುದೇ ಒಂದು ಸರಕಿನ ಮೌಲ್ಯ, ಬೆಲೆ ನಿರ್ಧಾರವಾಗುವಲ್ಲಿ ಬೇಡಿಕೆ ಮತ್ತು ಪೂರೈಕೆ ಇವು ಎರಡೂ ಕೂಡ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತವೆ ಅಂತ ಹೇಳ್ತಾನೆ. ಆಲ್ಫ್ರೆಡ್ ಮಾರ್ಷಲ್ who compared demand and supply compared with two blades of a scissor. At the time of cutting a article, two blades are played a very important role to cutting an article with the help of a scissor. Both demand and supply are compared with a scissor. A scissor have two blades. Number one is the demand. Number second is the supply. Both demand and supply, they played a very crucial role to decide the prices of the commodity or value of the commodity according to Alfred Marshall. ಆಲ್ಫ್ರೆಡ್ ಮಾರ್ಷಲ್ ಹೇಳ್ತಾನೆ, ಈ ಯಾವುದೇ ಒಂದು ಸರಕಿನ ಮೌಲ್ಯ ನಿರ್ಧಾರ ಮಾಡುವಲ್ಲಿ ಬೇಡಿಕೆ ಮತ್ತು ಪೂರೈಕೆ ಎರಡೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತವೆ.
ಅಂದರೆ ಬೇಡಿಕೆ ಮತ್ತು ಪೂರೈಕೆಗಳು ಸಮಾನವಾದ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅಂತ ಆಲ್ಫ್ರೆಡ್ ಮಾರ್ಷಲ್ ಹೇಳ್ತಾನೆ. ಅದಕ್ಕೆ ಆತ ಒಂದು ಹೋಲಿಕೆಯನ್ನು ಕೂಡ ಕೊಡ್ತಾನೆ. ಆ ಹೋಲಿಕೆ ಏನು ಅಂತೇಳಿದರೆ, ಬೇಡಿಕೆ ಮತ್ತು ಪೂರೈಕೆಯನ್ನು ಒಂದು ಕತ್ತರಿಯ 2 ಅಲಗುಗಳಿಗೆ ಹೋಲಿಸ್ತಾನೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಿಮ್ಮ ಹತ್ರ ಕತ್ತರಿ ಇದನ್ನು ಇಟ್ಕೊಳ್ಳಿ. ಆ ಕತ್ತರಿಯಲ್ಲಿ 2 ಬ್ಲೇಡ್ಗಳಿವೆ, ಅಲಗುಗಳಿವೆ. ಆ 2 ಅಲಗುಗಳು ಸೇರಿದಾಗ ಮಾತ್ರ ಆ ಕತ್ತರಿಯಿಂದ ವಸ್ತುಗಳನ್ನು ಅಥವಾ ಇನ್ಯಾವುದೇ ಒಂದು ಇದನ್ನು ಕಟ್ ಮಾಡಲಿಕ್ಕೆ ಬರುತ್ತೆ. ಅಂದರೆ ವಸ್ತುಗಳನ್ನು ಕಟ್ ಮಾಡಲಿಕ್ಕೆ ಕತ್ತರಿಯ 2 ಅಲಗುಗಳು ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಒಂದೇ ಅಲಗಿದ್ದರೆ ಅದು ಕತ್ತರಿ ಅಂತ ಅನಿಸ್ಕೊಳ್ಳೋದೇ ಇಲ್ಲ. 2 ಅಲಗುಗಳು ಕೆಲಸ ಮಾಡಿದಾಗ ಮಾತ್ರ ಕತ್ತರಿ ತನ್ನ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯಲ್ಲಿ ಆಲ್ಫ್ರೆಡ್ ಮಾರ್ಷಲ್ ಹೂ ಸೇಸ್ ದಟ್ ಬೋತ್ ಡಿಮಾಂಡ್ ಆ್ಯಂಡ್ ಸಪ್ಲೈ they played an equal role at the time of deciding the prices or value of a commodity. ಕತ್ತರಿಯ 2 ಅಲಗುಗಳು ಯಾವ ರೀತಿಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ಎಂಬ 2 ಅಲಗುಗಳು ಹೇಗೆ ಒಂದು ವಸ್ತುವಿನ ಬೆಲೆ ನಿರ್ಧಾರ ಮಾಡುವಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ ಅಂತೇಳಿ ಆಲ್ಫ್ರೆಡ್ ಮಾರ್ಷಲ್ ಹೇಳ್ತಾನೆ. ಒಂದು ಕತ್ತರಿಯಲ್ಲಿ 2 ಅಲಗುಗಳಿರ್ತವೆ. ಒಂದು ಅಲಗು ಬೇಡಿಕೆ, ಇನ್ನೊಂದು ಅಲಗು ಪೂರೈಕೆ ಮತ್ತು ಬೇಡಿಕೆ ಇವು ಎರಡೂ ಕೂಡ ಸೇರಿಬಿಟ್ಟು ಆ ಒಂದು ಮೌಲ್ಯ ನಿರ್ಧಾರವಾಗುತ್ತೆ, ಬೆಲೆ ನಿರ್ಧಾರವಾಗುತ್ತೆ ಅಂತ ಹೇಳಿ ಆಲ್ಫ್ರೆಡ್ ಮಾರ್ಷಲ್ ಹೇಳ್ತಾನೆ. ಹಾಗಾಗಿ ಅಕಾರ್ಡಿಂಗ್ ಟು ಆಲ್ಫ್ರೆಡ್ ಮಾರ್ಷಲ್, ಬೋತ್ ಡಿಮಾಂಡ್ ಆ್ಯಂಡ್ ಸಪ್ಲೈ ದೇ ಪ್ಲೇಡ್ ಎ ವೆರಿ ಇಂಪಾರ್ಟೆಂಟ್ ರೋಲ್. According to him, he further says that demand for a commodity that is influenced by so many factors. At the same time, supply of the commodity that is also influenced by so many factors. ಅಂದರೆ ಬೇಡಿಕೆ ಮತ್ತು ಪೂರೈಕೆಗಳು ಒಂದು ಸರಕಿನ ಮೌಲ್ಯವನ್ನು, ಬೆಲೆಯನ್ನು ನಿರ್ಧಾರ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಆ ಸರಕುಗಳ ಬೆಲೆ ನಿರ್ಧಾರ ಮಾಡುವಲ್ಲಿ ಬೇಡಿಕೆ ಮತ್ತು ಪೂರೈಕೆ ಎರಡರೂ ಕೂಡ ಪಾತ್ರ ಇರುತ್ತೆ. ಬೇಡಿಕೆ ಎಂಬುದು ಅನೇಕ ಅಂಶಗಳಿಂದ ನಿರ್ಧಾರವಾಗಲ್ಪಡುತ್ತೆ. ಬೇಡಿಕೆಯನ್ನು ಅನೇಕ ಅಂಶಗಳು ಪ್ರಭಾವಿಸ್ತವೆ, ಪೂರೈಕೆಯನ್ನು ಕೂಡ ಅನೇಕ ಅಂಶಗಳು ಪ್ರಭಾವಿಸ್ತವೆ. ಫಾರ್ ಎಕ್ಸಾಂಪಲ್, ದ ಡಿಮಾಂಡ್ ಫಾರ್ ಎ ಕಮಾಡಿಟಿ that depends upon so many things. For example, taste and preferences of the consumer. In the last semester, you already know that the taste and preferences of the consumer, the income of the consumer, the fashion is also one of the important factor which decide the demand for the commodity. Size of the population, that is also one of the important factor which decide the demand for the commodity. That is the next one is the technology, the what type of technology is to be used, that is also decided indirectly on demand. In this way, number of factors which influencing a lot of on demand. ಆಲ್ಫ್ರೆಡ್ ಮಾರ್ಷಲ್ ಹೇಳಿದಾಗೆ ಬೇಡಿಕೆ ಅಂತೇಳೋದು ಒಂದು ಸರಕಿನ ಬೆಲೆ ನಿರ್ಧಾರ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಬೇಡಿಕೆ ಎಂಬುದು ಅನೇಕ ಅಂಶಗಳಿಂದ ಪ್ರಭಾವಕ್ಕೆ ಒಳಗಾಗುತ್ತೆ. ಇಂದಿನ ಸೆಮಿಸ್ಟರ್ ನಾವು ಹೇಳಿದಾಗೆ ಬೇಡಿಕೆ ನಿರ್ಧರಿಸುವ ಅಂಶಗಳಲ್ಲಿ ಮುಖ್ಯವಾಗಿ ಇಲ್ಲಿ ಬೆಲೆ ಅಂತೇಳೋದು ಒಂದು ಪ್ರಮುಖವಾದ ಅಂಶ. ಇನ್ನೊಂದು ಅನುಭೋಗಿಯ ಒಲವು ಮತ್ತು ಅಭಿರುಚಿಗಳು, ಜನಸಂಖ್ಯೆಯ ಗಾತ್ರ, ತಂತ್ರಜ್ಞಾನ ಇದು ಕೂಡ ಒಂದು ಭಾಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಅದೇ ರೀತಿ ಹೀಗೆ ಅನೇಕ ಅಂಶಗಳು ಬೇಡಿಕೆ ನಿರ್ಧಾರ ಮಾಡ್ತವೆ. ಅದನ್ನು ಈಗಾಗಲೇ ನಾನು ನಿಮ್ಗೆ ಲಾಸ್ಟ್ ಸೆಮಿಸ್ಟರ್ನಲ್ಲಿ ಹೇಳಿದ್ದೆ, ಬೇಡಿಕೆಯನ್ನು ಅನೇಕ ಅಂಶಗಳು ನಿರ್ಧರಿಸ್ತವೆ. ಅದೇ ರೀತಿಯಲ್ಲಿ ಪೂರೈಕೆಯನ್ನು ಕೂಡ ಅನೇಕ ಅಂಶಗಳು ನಿರ್ಧರಿಸ್ತವೆ. According to Alfred Marshall, who says that the supply of the commodity is also influenced by so many factors. Number one is the price. Prices of the commodity is one of the important factor. At the same time, the availability of the factors of production, including land, labor, capital and organization, that is also played a very important role. What type of technology is to be used for producing the product, that is also influenced a lot of on supply. In this way, supply is also influenced by so many factors.
ಅಕಾರ್ಡಿಂಗ್ ಟು ಆಲ್ಫ್ರೆಡ್ ಮಾರ್ಷಲ್. ಬೇಡಿಕೆಯು ಹೇಗೆ ಅನೇಕ ಅಂಶಗಳಿಂದ ಪ್ರಭಾವಕ್ಕೆ ಒಳಪಡುತ್ತೋ ಅದೇ ರೀತಿಯಲ್ಲಿ ಪೂರೈಕೆಯೂ ಕೂಡ ಅನೇಕ ಅಂಶಗಳಿಂದ ಪ್ರಭಾವಕ್ಕೆ ಒಳಗಾಗ್ತವೆ. ಮುಖ್ಯವಾಗಿ ಪೂರೈಕೆಯ ಮೇಲೂ ಕೂಡ ಬೆಲೆ ಪರಿಣಾಮವನ್ನು ಬೀರುತ್ತೆ, ಹವಾಮಾನ ಪರಿಣಾಮವನ್ನು ಬೀರುತ್ತೆ, ಜನಸಂಖ್ಯೆಯ ಗಾತ್ರ ಪರಿಣಾಮವನ್ನು ಬೀರುತ್ತೆ, ತಂತ್ರಜ್ಞಾನ ಪರಿಣಾಮವನ್ನು ಬೀರುತ್ತೆ, ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಸಂಬಂಧಗಳು ಪರಿಣಾಮವನ್ನು ಬೀರ್ತವೆ. ಹೀಗೆ ಅನೇಕ ಅಂಶಗಳು ಪೂರೈಕೆಯ ಮೇಲೂ ಕೂಡ ಪರಿಣಾಮವನ್ನು ಬೀರ್ತವೆ. ಅಂದರೆ ಅಲ್ಟಿಮೇಟ್ಲಿ ಆಲ್ಫ್ರೆಡ್ ಮಾರ್ಷಲ್ ಹೂ ಸೇಸ್ ದಟ್ ಬೋತ್ ಡಿಮಾಂಡ್ ಆ್ಯಂಡ್ ಸಪ್ಲೈ, ಡಿಮಾಂಡ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಸೋ ಮೆನಿ ಫ್ಯಾಕ್ಟರ್, ಸಪ್ಲೈ is also influenced by so many factor. Because of the interaction of demand and supply, because of the interaction of demand and supply, the value of the commodity means the price of the commodity is to be decided according to Alfred Marshall. ಆಲ್ಫ್ರೆಡ್ ಮಾರ್ಷಲ್ ಏನು ಹೇಳ್ತಾನೆ ಅಂತ ಹೇಳಿದರೆ, ಬೇಡಿಕೆ ಮತ್ತು ಪೂರೈಕೆ ಇವೆರಡೂ ಕೂಡ ಪ್ರತ್ಯೇಕವಾದಂಥ ಛಲ ಪರಿಮಾಣಗಳು. ಬೇಡಿಕೆಯ ಮೇಲೂ ಕೂಡ ಅನೇಕ ಅಂಶಗಳು ಪ್ರಭಾವವನ್ನು ಬೀರ್ತವೆ, ಪೂರೈಕೆಯ ಮೇಲೂ ಕೂಡ ಅನೇಕ ಅಂಶಗಳು ಪ್ರಭಾವವನ್ನು ಬೀರ್ತವೆ. ಒಟ್ಟಾರೆಯಾಗಿ ನಾವೇನು ಹೇಳ್ಬೋದು ಅಂತ ಹೇಳಿದರೆ, ಆಲ್ಫ್ರೆಡ್ ಮಾರ್ಷಲ್ ಅವರ ಪ್ರಕಾರ ಬೇಡಿಕೆ ಮತ್ತು ಪೂರೈಕೆ ಎಂಬ ಎರಡು ಪ್ರತ್ಯೇಕ ಛಲ ಪರಿಮಾಣಗಳು ಯಾವುದೇ ಒಂದು ಸರಕಿನ ಬೆಲೆಯನ್ನು ಅಥವಾ ಮೌಲ್ಯವನ್ನು ನಿರ್ಧರಿಸ್ತವೆ ಅಂತ ಹೇಳ್ತಾನೆ. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಇಂಟರಾಕ್ಷನ್ ಆಫ್ ಡಿಮಾಂಡ್ ಆ್ಯಂಡ್ ಸಪ್ಲೈ. ಎಟ್ ಎ ಗಿವನ್ ಪಾಯಿಂಟ್ the demand curve and supply curve, they are interact each other and decide the price. In a given point of time, in a given diagram, we try to assume a diagram in their own mind. In this particular diagram we have two axes, OX and OY. In the OX axis we are able to quantity, in the OY axis we are measure the price. We draw the demand curve and supply curve. The DD is the demand curve, SS is the supply curve. Both are interact at point E and decide the OP price and OM amount of ಕ್ವಾಂಟಿಟಿ ಸಪ್ಲೈಡ್ ಇನ್ ದಿ ಎಕಾನಮಿ. ಅಂದರೆ ನಾವು ಸುಮ್ಮನೆ ಒಂದು ಕಲ್ಪನೆ ಮಾಡಿಕೊಳ್ಳುವ, ಬೇಡಿಕೆ ಮತ್ತು ಪೂರೈಕೆಗಳು ಹೇಗೆ ನಮಗೆ ಇಂಟರ್ಯಾಕ್ಟ್ ಮಾಡಿ ಬೆಲೆ ನಿರ್ಧಾರ ಮಾಡ್ತವೆ ಅಂತ ಹೇಳಿದರೆ, ನಿಮಗೆ ಈಗಾಗಲೇ ನಾವು ಅನೇಕ ಬಾರಿ ಹೇಳಿದ್ದೀನಿ ನಾನು. ಬೇಡಿಕೆಯ ರೇಖೆ, ಪೂರೈಕೆಯ ರೇಖೆ, OX ಅಕ್ಷದಲ್ಲಿ ಇಲ್ಲಿ ಪ್ರಮಾಣವನ್ನು, ಸರಕುಗಳ ಪ್ರಮಾಣವನ್ನು, OY ಅಕ್ಷದಲ್ಲಿ ಬೆಲೆಯನ್ನು ಅಳತೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಇಲ್ಲಿ DD ಮತ್ತು SS ರೇಖೆಗಳು ಕ್ರಮವಾಗಿ ಬೇಡಿಕೆ ಮತ್ತು ಪೂರೈಕೆಯ ರೇಖೆಗಳಾಗಿವೆ. ಅವು ಎರಡೂ ಕೂಡ ಈ ಬಿಂದುವಿನಲ್ಲಿ ಪರಸ್ಪರ ಸಂಧಿಸಿಬಿಟ್ಟು OP ಬೆಲೆ ನಿರ್ಧಾರವಾಗುತ್ತೆ. ಅಂದರೆ OP ಬೆಲೆ OM ಉತ್ಪನ್ನಗಳು ನಿರ್ಧಾರವಾಗ್ತವೆ. ಅಂದರೆ OP ಬೆಲೆ ನಿರ್ಧರಿಸುವಲ್ಲಿ ಆಲ್ಫ್ರೆಡ್ ಮಾರ್ಷಲ್ ಹೇಳಿದಾಗೆ, ಅಂದರೆ ಎಟ್ ದಿ ಟೈಮ್ ಆಫ್ ಡಿಸೈಡಿಂಗ್ ದಿ ಪ್ರೈಸಸ್ ಆಫ್ ದಿ ಕಮಾಡಿಟಿ, ದಟ್ ಈಸ್ OP, both demand and supply, they played a very important role. According to Alfred Marshall, demand and supply, they played a very crucial role at the time of decide the prices of the commodity. ಯಾವುದೇ ಒಂದು ಸರಕಿನ ಬೆಲೆ ನಿರ್ಧಾರ ಮಾಡುವಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು, DD ಮತ್ತು SS ರೇಖೆಗಳು ಎಲ್ಲಿ ಸಂಧಿಸ್ತವೆ ಅಲ್ಲಿ ಬೆಲೆಗಳು ನಿರ್ಧಾರವಾಗ್ತವೆ ಅಂಥೇಳಿ, ಅಥವಾ ಮೌಲ್ಯ ನಿರ್ಧಾರವಾಗುತ್ತೆ ಅಂಥೇಳಿ ಆಲ್ಫ್ರೆಡ್ ಮಾರ್ಷಲ್ ಹೇಳ್ತಾನೆ. ಮುಂದಿರುವ ವಿಷಯಗಳನ್ನು ನೆಕ್ಸ್ಟ್ ನಿಮಗೆ ತರಗತಿಯಲ್ಲಿ ನಾನು ತಿಳಿಸಲಿಕ್ಕಿದ್ದೇನೆ. ಥ್ಯಾಂಕ್ ಯು.